ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಸಬ್ರ್ ಕಾ ಫಲ್ ಮೀಠಾ ಹೋತಾ ಹೈ ಅಂತ. ತಾಳ್ಮೆಯಿಂದ ಎಷ್ಟು ಕಾಯ್ತೀವೋ ಅಷ್ಟು ಸಿಹಿಯಾದ ಫಲ ನಮಗೆ ಸಿಗುತ್ತೆ. ಇವತ್ತು RCB ಫ್ಯಾನ್ಸ್ಗೆ ನಿಜಕ್ಕೂ ಕೂಡ ಅಷ್ಟೇ ಸಿಹಿಯಾದಂಥ ಫಲ ಸಿಗ್ತಾ ಇದೆ. ತಮ್ಮ ಕ್ಯಾಪ್ಟನ್ ಕೊಹ್ಲಿ ಅವರು ಕಪ್ಪನ್ನು ಗೆದ್ದು ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಬಹುದೊಡ್ಡ ಕಾರ್ಯಕ್ರಮ ಸರ್ಕಾರದ ಕಡೆಯಿಂದಲೂ ಕೂಡ ಆಯೋಜನೆಯಾಗಿದೆ. ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ DPRನ ಕಡೆಯಿಂದ ಸರ್ಕಾರದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಚಾಂಪಿಯನ್ಸ್ ಅಂತ ದೊಡ್ಡದಾಗಿ ಬೋರ್ಡನ್ನು ಹಾಕಿದ್ದಾರೆ. ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಅದು ಕೂಡ ಈ ರೀತಿ RCB ಪರವಾಗಿ ಚಾಂಪಿಯನ್ಸ್ ಅನ್ನುವಂಥ ಬೋರ್ಡನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ RCB ಫ್ಯಾನ್ಸ್ ಹುಚ್ಚೆದ್ದು ಕುಣಿಬಹುದು. ಆ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. RCB ಟೀಮು ಬೆಂಗಳೂರಿಗೆ ಬಂದ ತಕ್ಷಣ ಅವರು ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಅದಾದ ಬಳಿಕ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಅಭಿನಂದನೆ ಸಲ್ಲಿಕೆಯಾದ ಬಳಿಕ ನೇರವಾಗಿ ಬಸ್ಸಿನಲ್ಲಿ ಇದೇ ಗ್ರ್ಯಾಂಡ್ ಸ್ಟೆಪ್ನ ಮುಂಭಾಗಕ್ಕೆ ಬರ್ತಾರೆ. ಇಲ್ಲಿ ಎಲ್ಲ ಟೀಮ್ನ 25ಕ್ಕೂ ಹೆಚ್ಚು ಮೆಂಬರ್ಗಳಿಗೆ ಯಾರು ಟೀಮ್ನ ಗೆಲುವಿಗೆ ಶ್ರಮಿಸಿದ್ರೋ ಅವರೆಲ್ಲರನ್ನೂ ಕೂಡ ಅಭಿನಂದಿಸುವಂತ ಕಾರ್ಯಕ್ರಮ ಇದೆ. ಸರ್ಕಾರದ ಕಡೆಯಿಂದ ನಿನ್ನೆ ಗೆದ್ದಂತ ಟ್ರೋಫಿಯನ್ನ ಮತ್ತೆ ಸಾಂಕೇತಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು RCB ಟೀಮ್ಗೆ, ಕಿಂಗ್ ಕೊಹ್ಲಿಗೆ ಎಲ್ರಿಗೂ ಕೂಡ ಅದನ್ನ ವಿನಿಯೋಗ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಷ್ಟು ಫ್ಯಾನ್ಸ್ ಹುಚ್ಚೆದ್ದು ಕುಣಿತಿದ್ದಾರೆ ಅಂತಂದ್ರೆ ಇನ್ನೂ ಕಾರ್ಯಕ್ರಮ ನಡೆಯೋದಕ್ಕೆ 3 ಗಂಟೆ ಬಾಕಿ ಇದೆ. ಅದಾಗಲೇ ವಿಧಾನಸೌಧದ ಮುಂಭಾಗ ಮತ್ತು ಹೈಕೋರ್ಟ್ನ ನಡುಭಾಗದಲ್ಲಿ ಸಾಕಷ್ಟು ಮಂದಿ ಜಮಾಯಿಸಿದ್ದಾರೆ. ಸುಮಾರು 2000ಕ್ಕೂ ಹೆಚ್ಚು ಮಂದಿ ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಕಂಡು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ರೆಡ್ ಟಿ ಶರ್ಟ್ ಅನ್ನು ತೊಟ್ಟು, ಜರ್ಸಿಯನ್ನು ತೊಟ್ಟು ಈಗಾಗಲೇ ಫ್ಯಾನ್ಸ್ ಇಲ್ಲಿ ಜಮಾಯಿಸ್ತಾ ಇರುವಂಥದ್ದು. ಕಬ್ಬನ್ ಪಾರ್ಕು ಮತ್ತು ಹೈಕೋರ್ಟ್ ಈ ಭಾಗದಲ್ಲಿಯೇ ಸಾಕಷ್ಟು ಮಂದಿ ಫ್ಯಾನ್ಸ್ಗಳು ಇಲ್ಲಿ ಸೇರ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಭದ್ರತಾ ದೃಷ್ಟಿಯಿಂದ ಸರ್ಕಾರ ಒಂದು ಪ್ಲಾನ್ ಅನ್ನು ಮಾಡಿತ್ತು. ಇಲ್ಲಿಂದ ತೆರೆದ ವಾಹನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇಡೀ ತಂಡ ಹೋಗೋದು ಅಂತ ಮೊದಲು ಪ್ಲಾನ್ ಆಗಿತ್ತು. ಆದರೆ ಇದೀಗ ಕ್ರೌಡ್ ಅನ್ನು ನೋಡಿ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಸಾಧ್ಯ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ ಸಂಪೂರ್ಣವಾಗಿ ಪ್ಲಾನ್ ಅನ್ನು ಬದಲಾವಣೆಯನ್ನು ಮಾಡಲಾಗಿದೆ. ಬಸ್ಸಲ್ಲಿ ಬರುವಂತಹ ಕಿಂಗ್ ಕೊಹ್ಲಿ ತಂಡ ಇಲ್ಲಿ ಒಂದು ಫೆಲಿಸಿಟೇಷನ್ ಅನ್ನು ಮುಗಿಸಿದ ಬಳಿಕ ನೇರವಾಗಿ ಬಸ್ಸಿನಲ್ಲಿಯೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತೆರಳುತ್ತಾರೆ. ಈಗಾಗಲೇ ವಿಧಾನಸೌಧದ ಮುಂಭಾಗದಲ್ಲಿ ಸಾಕಷ್ಟು ಮಂದಿ ಫ್ಯಾನ್ಸ್ಗಳು ಜಮಾಯಿಸಿರುವಂಥದ್ದು. RCB ಅನ್ನುವಂಥ ಒಂದು ಚೇರ್ ಅಪ್ ಮಾಡುವಂತಹ ಧ್ವನಿ ಕೇಳಿ ಬರ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ನ ಮುಂಭಾಗದಲ್ಲಿ ಈ ಟ್ರೋಫಿಯನ್ನ ತಂಡ ಮತ್ತೊಮ್ಮೆ ಸರ್ಕಾರದ ಕಡೆಯಿಂದ ರಿಸೀವ್ ಮಾಡಬೇಕು ಅಂದರೆ ಬರೋಬ್ಬರಿ 18 ವರ್ಷ ಕಾದಿದೆ. ಈ 18 ವರ್ಷ ಕಾಯ್ದಿರುವಿಕೆಗೂ ಕೂಡ ಒಂದು ಒಳ್ಳೆಯ ಸಿಹಿಯಾದ ಫಲ ನಮಗೆ ಸಿಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ವಾತಾವರಣ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.